ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ಅವರನ್ನ ಪಬ್ಗಳು ಬಾರುಗಳು ಕೈ ಬೀಸಿ ಕರೀತಾ ಇದೆ. ಅದರಲ್ಲೂ ಕೂಡ MG ರೋಡು, ಬ್ರಿಗೇಡ್ ರೋಡು ಆ ಭಾಗದಲ್ಲಿ ಪೊಲೀಸರ ಟೈಟ್ ಸೆಕ್ಯೂರಿಟಿ ಕೂಡ ಅರೇಂಜ್ ಆಗಿದೆ. ಎಲ್ಲಿ ನೋಡಿದ್ರೂ ಕೂಡ CCTVಗಳ ಹದ್ದಿನ ಕಣ್ಣಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪ್ರತಿ ಮೂಲೆಯಲ್ಲೂ ಕೂಡ ಇವತ್ತು ಡ್ರೋನ್ ಕ್ಯಾಮೆರಾ ಹಾರಾಟವನ್ನು ನಡೆಸ್ತಾ ಇರುವಂಥದ್ದು. ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾ ಇರೋದ್ರಿಂದ ಜನ ಯಾವ ಸಣ್ಣ ಒಂದು ಅನಾಹುತ ಆಗುವುದಕ್ಕೂ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿಯೇ 2000 ಜನ ಪೊಲೀಸರು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಲ್ಲಿ ಈಗ ಪೊಲೀಸರು ನಾನಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹೆಜ್ಜೆಗೂ ಕೂಡ ಖಾಕಿ ಸರ್ಪಗಾವಲನ್ನು ನಿಯೋಜಿಸಲಾಗಿದೆ. ಇದನ್ನ ಸ್ವಾಗತ ಮಾಡಿಸೋದಕ್ಕೆ MG ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ ಸಜ್ಜಾಗಿ ನಿಂತಿದೆ. ಸೊ ನಾನು ಪಾರ್ಟಿ ಹಾಟ್ಸ್ಪಾಟ್ ನ ಜಾಗದಲ್ಲಿದ್ದೀನಿ. ಈಗಾಗಲೇ ವಿದ್ಯುತ್ ದೀಪಗಳಿಂದ ಇಡೀ ರಸ್ತೆ ಏನಿದೆ ಮಧುವಣಗಿತ್ತಿಯ ರೀತಿಯಲ್ಲಿ ತಯಾರಾಗಿ ನಿಂತಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಹೊಸ ವರ್ಷಕ್ಕೆ ಜೋಶ್ನಲ್ಲಿ ಸ್ವಾಗತ ಮಾಡೋದಕ್ಕೆ MG ರೋಡ್ ಅದ್ಭುತವಾಗಿ ತಯಾರಾಗಿರುವಂತಹ ಪರಿ ಇದು. ಇನ್ನೊಂದು ಭಾಗದಲ್ಲಿ ಚರ್ಚ್ ಸ್ಟ್ರೀಟ್ ರಸ್ತೆಯನ್ನು ಕೂಡ ಗಮನಿಸ್ತಾ ಇರ್ಬೋದು. ಪ್ರತಿ ವರ್ಷವೂ ಕೂಡ ಹೊಸ ವರ್ಷ ಅಂತಂದ್ರೆ ಈ ರಸ್ತೆಗಳು ಒಂದು ರೀತಿಯಲ್ಲಿ ಕಲರ್ಫುಲ್ ಆಗಿ ಜಗಮಗಿಸ್ತವೆ. ಸೊ ಈ ವರ್ಷವೂ ಕೂಡ ಅಷ್ಟೇ ಇನ್ನೂ ಹೆಚ್ಚಿನ ವಿದ್ಯುತ್ ದೀಪದ ಅಲಂಕಾರವನ್ನ ಈ ರಸ್ತೆಗಳಿಗೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ, ಸರಿಸುಮಾರು ಲಕ್ಷಾಂತರ ಜನ ಹರಿದು ಬರುವಂತಹ ಸ್ಥಳ ಇದು. ಪ್ರವಾಹದ ರೀತಿಯಲ್ಲಿ ಜನ ಇಲ್ಲಿ ಬಂದು ಹೊಸ ವರ್ಷವನ್ನ ಸ್ವಾಗತ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷಕ್ಕೆ ಜನ ಯಾವ ರೀತಿ ತಯಾರಾಗಿ ನಿಂತಿದ್ದಾರೋ, ಇಲ್ಲಿ ಪಾರ್ಟಿಯನ್ನ ಮಾಡೋದಕ್ಕೆ ಹೇಗೆ ತಯಾರಾಗಿ ನಿಂತಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಸಜ್ಜಾಗಿ ನಿಂತಿದ್ದಾರೆ. ಪ್ರತಿ ಒಂದು ಜನರ ಚಲನವಲನವನ್ನ ಗಮನಿಸೋದಕ್ಕೆ ಹೆಜ್ಜೆಯಲ್ಲೂ ಕೂಡ CC ಕ್ಯಾಮ್ರಾದ ಕಣ್ಗಾವಲಿರುತ್ತೆ. ಹೆಚ್ಚುವರಿಯಾಗಿ ರಸ್ತೆಯ ಇಕ್ಕೆಲದಲ್ಲಿ ನೋಡ್ತಾ ಇರ್ಬೋದು CC ಕ್ಯಾಮ್ರಾ, ಅದು ಕೂಡ ಹೈ ವಿಜುವಲ್ ಕೊಡುವಂತಹ CC ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ದೊಡ್ಡ ಸ್ಕ್ರೀನ್ಗಳನ್ನು ಅಳವಡಿಸಿ ಯಾರಾದರೂ ಅಹಿತಕರ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರೆ ಸೊ ಅದನ್ನ ಫೋಕಸ್ ಮಾಡುವಂತಹ ನಿಟ್ಟಿನಲ್ಲಿ ಆ ಸ್ಕ್ರೀನ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಸಪರೇಟ್ ಆಗಿರುವಂತಹ ವಾರ್ ರೂಮ್ ರೀತಿಯಲ್ಲಿ CCTVಯನ್ನ ಮಾನಿಟರ್ ಮಾಡುವಂತಹ ಪ್ರತ್ಯೇಕ ಟೀಮ್ಗಳು ಕೂಡ ಸಜ್ಜಾಗಿ ನಿಂತಿದೆ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ MG ರಸ್ತೆ ಹಾಗೂ ಬ್ರಿಗೇಡ್ನ ಎಂಟ್ರಿ ಭಾಗದಲ್ಲಿ ಯಾವುದೇ ವಾಹನಕ್ಕೂ ಕೂಡ ಪಾರ್ಕಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇವತ್ತು ಬೆಳಗ್ಗೆಯಿಂದಲೇ ಎಲ್ಲ ವಾಹನವನ್ನ ತೆರವು ಮಾಡಲಾಗಿದೆ. ಇನ್ನು 2 ರಸ್ತೆಯ ಇಕ್ಕೆಲದಲ್ಲೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಒಂದು ಯುವಕ ಯುವತಿಯರಿಗೆ ಪ್ರತ್ಯೇಕವಾಗಿರುವಂತಹ ಲೇನ್ಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಈ ಹಿಂದಿನ ವರ್ಷಗಳಲ್ಲಿ ತುಂಬಾ ಬೆಂಗಳೂರು ಈ ರೀತಿಯ ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲಿ ಅಹಿತಕರ ಘಟನೆಯನ್ನ ನೋಡ್ಬಿಟ್ಟಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಮುತುವರ್ಜಿಯಿಂದ ಪೊಲೀಸರು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲಿ ಧ್ವನಿವರ್ಧಕಗಳನ್ನ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಜನರಿಗೆ ಪೊಲೀಸರು ಒಂದಿಷ್ಟು ಸಂದೇಶಗಳನ್ನ ಕೊಡ್ತಾರೆ. ಹಾಗಾಗಿ ಧ್ವನಿವರ್ಧಕದ ಬಳಕೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಕಣ್ಗಾವಲು ಎಸ್ಪೆಷಲಿ ಮಹಿಳೆಯರ ಸುರಕ್ಷತೆಗೆ ತುಂಬಾ ಹೆಚ್ಚಿನ ಒತ್ತನ್ನ ಈ ವರ್ಷ ಕೊಡಲಾಗಿದೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿರುವಂತಹ ಸುರಕ್ಷತಾ ತಾಣಗಳನ್ನು ಕೂಡ ಐಲ್ಯಾಂಡ್ ರೀತಿಯಲ್ಲಿ ಮಾಡಿದ್ದಾರೆ. ಫಸ್ಟ್ ಏಡ್ಗಳ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ತೀರಾ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಸ್ಥಳಗಳಲ್ಲೇ ಕ್ರಮವನ್ನು ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಮಾಡಿದ್ದಾರೆ. ಹೀಗಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಪ್ರತ್ಯೇಕವಾಗಿರುವಂತಹ ಟೀಮ್ಗಳ ರಚನೆಯಾಗಿದೆ. ಸೊ ಆ ಟೀಮ್ಗಳು ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇದೆ. ಸೊ ಇದು MG ರೋಡ್, ಬ್ರಿಗೇಡ್ ರೋಡ್ ಹಾಗೂ ಇಲ್ಲಿರುವಂತಹ ಚರ್ಚ್ ಸ್ಟ್ರೀಟ್ ರೆಡಿ ಆಗಿರುವಂತಹ ಪರಿ. ಇನ್ನು ಈ ಭಾಗದಲ್ಲಿರುವಂತಹ ಪಬ್ಗಳು ಕೂಡ ನೋಡ್ತಾ ಇರ್ಬೋದು ನೀವು, ಕಲರ್ಫುಲ್ ಆಗಿ ವಿವಿಧ ಆಫರ್ಗಳನ್ನ ಕೊಟ್ಟು ಗ್ರಾಹಕರನ್ನ ಸೆಳೆಯುತ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷ ಹೊಸ ವರ್ಷ ಬರ್ತಿದ್ದಂಗೆ ಇಲ್ಲಿರುವಂತಹ ಎಲ್ಲ ಪಬ್ಗಳು ಹೌಸ್ಫುಲ್ ಆಗಿರುತ್ತೆ. ಸೊ ಈ ಬಾರಿಯೂ ಕೂಡ ಅಷ್ಟೇ ಬೇರೆ ಆಫರ್ಗಳನ್ನ ಕೊಟ್ಟು ಗ್ರಾಹಕರನ್ನ ಸೆಳೀತಾ ಇದೆ. ಜನ ಕೂಡ ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡು ಪಾರ್ಟಿ ನಡೆಸೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಸೊ 2025ರ ಪಾರ್ಟಿಗೆ MG ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ ತುಂಬಾ ಅದ್ಭುತವಾಗಿ ರೆಡಿಯಾಗಿ ನಿಂತಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.